ಸೌಂಡ್ ಕೊಡು. ಮಾತಾಡ್ಬಿಡ್ರಪ್ಪ. ಶ್ರುತಿ ಶ್ರುತಿ ಏನ್ ಮಾಡ್ತಿದ್ರಿ? ಹೌದಾ? ಮಗಳೇನ್ ಮಾಡ್ತಿದ್ದಾಳೆ? ಹೌದಾ? ಬೇಗ ಎದ್ದೇಳ ಕೇಳು. ಎದ್ದು ಸ್ಕೂಲಿಗೆ ರೆಡಿ ಆಗಂತ ಹೇಳು. ಸರಿ. ಇದ್ದಪ್ಪ ಬೇಗ ಎದ್ದು ಬೇಗ ರೆಡಿ ಆಗಿ ಸ್ಕೂಲ್ಗೆ ಹೋಗ್ಬೇಕು ಆಯ್ತಾ? ಬೇಗ ಎದ್ದು ರೆಡಿ ಆಗಿದ್ದು ಹಾಗೆ ಪುಟ್ಟಿನ ಸ್ಕೂಲಿಗೆ ರೆಡಿ ಮಾಡು. ನಾನು ಬೇಗ ಇಲ್ಲೇ ಒಂದತ್ರ ಹೋಗಿ ಬರ್ತೀನಿ ಆಯ್ತಾ? ಕಡಿ 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 ಏನು ಹೇಳವ? ಕಡ್ಡಿ ಭರ್ಜರಿ ಕಡ್ಡಿ ಬಿಡ. ಕೇಸರ್ ಕೇಸರ್ ಏನ್ ಮಾಡ್ತಿದ್ದೆ? ಹೌದಾ? ಸರಿ ಟೀ ಕೊಡು. ಏನಿಲ್ಲಯ್ಯ, ಏನು ಸಂಸ್ಕಾರ ಕೈ ನೀನ್ ಬೇಗ ರೆಡಿ ಆಗೋ ಸ್ಕೂಲ್ ಹೋಗ್ತಾ ಹಾಗೆ ನಿಮ್ಮ ಅಮ್ಮನಿಗೆ ಹೇಳ್ಬಿಡು ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಸರಿನಾ? ಸರಿ ಅಪ್ಪ ಹೇಳ್ತೀನಿ. ನಾನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ 5 ನಿಮಿಷ ಆಟ ಆಡ್ಕೊಂಡ್ ಬರ್ತೀನಿ ಅಮ್ಮ. ಆಮೇಲೆ ಸ್ಕೂಲ್ಗೆ ಹೋಗ್ತೀನಿ. ಬೇಗ ಆಟ ಆಡ್ಕೊಂಡು ಬಾ, ಸ್ಕೂಲ್ ಲೇಟ್ ಆಗುತ್ತೆ. ಸರಿ ಅಮ್ಮ. ಸ್ಟಾರ್ಟ್. ಹೌದಲ್ವಾ? ಎಷ್ಟು ಚೆನ್ನಾಗಿದೆ. ಎಷ್ಟು ಕೊಟ್ಟಿದ್ದೆ? ತುಂಬಾ ದುಡ್ಡು ಕೊಟ್ಟಿದ್ದಾರೆ. ನಿಮ್ಮಪ್ಪ ನಿಮ್ಮಮ್ಮ ನಿಮಗೆ ಕೊಡ್ತಿದ್ದಾರೆ? ಏನೂ ಇಲ್ಲ, ನಿಮ್ಮಪ್ಪ ತುಂಬಾ ಶ್ರೀಮಂತ, ಅದಕ್ಕೆ ನಿಮ್ಗೆ ಹೊಸ ಕಡಗ ಕೊಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಯ್ಯೋ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಆಟ ಆಡಬೇಡ, ಕೆಳ ಜಾತಿಯವರಂತೂ ಕೇಳಲ್ಲ. ಮತ್ತೆ ಆಟ ಆಡ್ತಾರೆ. ಶಾರದಾ ಪುಟ್ಟಿ, ಬೇಗ
ಪುಟ್ಟಿ, ಸ್ಕೂಲಿಗೆ ರೆಡಿ ಆಗಿ. ಹಾ ಮಮ್ಮಿ ರೆಡಿ ಆಗ್ತೀನಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ, ರೆಡಿ ಆಗು. ನೀವು ಹೊಲದ ಕಡೆ ಹೋಗಿ ಬನ್ನಿ. ನೋಡ್ತೀವಿ ಗೊತ್ತಾಗಲಿಲ್ಲ ಇದೇ ಆಗೋಯ್ತು ದಿನ. ನಾನು ಪ್ರೋಗ್ರಾಮ್ ಅಲ್ಲಿ ಹೋಗಿರ್ತೀನಿ, ನೀನು ಆಮೇಲೆ ಪುಟ್ಟಿನ ಸ್ಕೂಲಿಗೆ ಕಳಿಸಿ ಬಾ, ಆಯ್ತಾ? ಸರಿ ಆಯ್ತು. ಆಯ್ತು. ಸೌಕರ್ಯ ಇವಾಗ ಬಂದಿದ್ದಾರೆ ನೆನಪಿಂದ ಟೈಮ್ ಎಷ್ಟು ಐತೆ ಇಲ್ಲ ಸೌಕರ್ಯ, ಸ್ವಲ್ಪ ಕೆಲಸ ಇತ್ತು. ಡೈಲಿ ಇದೆ ನಿಂದು ಇಲ್ಲ ಸೌಕರ್ಯ, ನಾಳೆ ಸರಿಯಾದ ಟೈಮಿಗೆ ಬರ್ತೀನಿ. ಡೈಲಿ ನಾಳೆ ಸರಿಯಾದ ಟೈಮಿಗೆ ಬರಲ್ಲ ಅಂದ್ರೆ ನೀನು ಸಂಬಳ ಕಟ್ ಮಾಡಿ ನೋಡು. ಆಯ್ತು ಸೌಕರ್ಯ. ಹೋಗಿ ದನದ ಕಟ್ಗೆ ಹೋಗಿ ಸರಿ ತುಂಬ ಹಾಕಿ ಅಲ್ಲಿ ಕಟ್ಟಿ ಹೊಡಿ ಹೋಗು. ಸರಿ ಸೌಕರ್ಯ. ಏನೇನೋ ಸೌಕರ್ಯ, ಅದೇ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ಸ್ವಲ್ಪ ಲೀವ್ ಇದ್ರೆ ಕೊಡ್ತೀರಾ? ಅದೇ ಹೇಳ್ತೀನಿ ಬಿಸ್ಕಲ್ಲಿ ಮುಡಿಗೆ ಏನೇ ಅವ್ನು ಇಲ್ಲ ತಂದ್ಬಿಡ ಅವನಿಗೆ. ಏ, ಬೇಡ, ನಾವು ನಿಮ್ಮ ಎಲ್ಲಿ ಪುಟ್ಟಿ ನೀರು ತಗೊಂಡು ಬಂದ್ರೆ ನೀವು ತಗೊಳಂಗಿಲ್ಲ, ನೀರು ಬೇಕು. ತಗೊಂಡ್ರೆ ಕಣಿ. ಏಯ್ ಕೆಳಗಿಡಪ್ಪ, ಕೆಳಗಿಡಪ್ಪ. ಅವಳಂತೂ ಚಿಕ್ಕವಳೆ, ಏನು ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ವಾ ಹೇಗಿರ್ಬೇಕು ಅಂತ? ಯಾರಿಗೆ ಹೇಳಿದ್ದೀನಿ ನೀರು ತಂದ್ಕೊಡಕ್ಕೆ? ನೀರೇ ದೊಡ್ಡವಳಾಗಿದ್ದಾಳೆ. ಯಾಕೆ ಯಾಕೆ ಹಂಗೆ ಇದೆ? ಯಾಕೆ ಹಂಗೆ ಇದೆ? ನೋಡಿ, ನೀರು ತಂದ್ಕೊಟ್ಟಿದ್ದಾಳೆ. ನಿಮ್ಗೆ ಗೊತ್ತಾಗಲ್ಲ ಪುಟ್ಟಿ, ಬಾ, ಏನ್ ವಿಚಾರಿಸ್ಕೊಳ್ಳಿ. ಏ, ನಿಂಗೆ ಅರ್ಥ ಆಗಲೇನೋ? ಆ ಸಣ್ಣ ಪಾಪ ಮಾಡ್ತಾರೆ ನೀನು ಹಂಗೆ ಮಾಡೋದ? ಯಾಕೆ ನೋಡ್ಕೊ ಸರಿನಾ? ಡೈರೆಕ್ಟ್ರಿಗೆ ಏನಾದ್ರು ತಿನ್ಕೊಂಡ್ಬರೋಣ ಹೊರಗೆ ಹೋಗಿ. ಸರಿ ಹೋಗೋಣ, ಶಾಲೆ ಮುಗೀತಾ? ಹಾ ಪಪ್ಪ. ಏನ್ ಹೇಳ್ಕೊಟ್ರಿ ಅವರು? ಪಪ್ಪ ಈ ಕಡೆ ಬಾ ಪಪ್ಪ. ನಮ್ಮ ಸ್ಕೂಲಲ್ಲಿ ಟೀಚರ್ ಹೇಳಿದ್ದಾರೆ ಎಡಗಡೆಗೆ ಹೋಗ್ಬೇಕಂತೆ, ಬಲಗಡೆಗೆ ಹೋಗ್ಬಾರ್ದಂತೆ. ಏನಾಗ ಬಾರಮ್ಮ ನೋಡ್ತೀಯಲ್ಲ? ಬಾ ಪಪ್ಪ. ನಾನು ಡೈಲಿ ಅದೇ ಕೂತು. ಪಡಕ್ಕೆ ಪಪ್ಪ, ಎದ್ದೇಳು ಪಪ್ಪ. ಸರಿ ಸೌಕರ್ಯ. ಎದ್ದೇಳು ಪಪ್ಪ, ಪಪ್ಪ, ಎದ್ದೇಳು ಗೀತಾ ಅಮ್ಮ, ನಾವು ಸೌಕರ್ಯಕ್ಕೆ ಹೋಗಿದ್ರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ? ಸುಮ್ಮನೆ ನಾವು ವಿಡಿಯೋ ಬರಲ್ಲ ಇದ್ರಲ್ಲಿ. ಇಲ್ಲ, ಟೈಮ್ ಆದಾಗ ನೆಕ್ಸ್ಟ್ ಕೊಡಿಸ್ತೀನಿ ಆಯ್ತಾ? ಯಾಕೋ ಆಕ್ಸಿಡೆಂಟ್ ಆಗಿದೆ. ಹೌದಲ್ಲ, ನೋಡೋಣ ಚಾರ್ಗೆ ಇವರು ಸೌಕರ್ಯ ಡಾಕ್ಟ್ರಿ ಆಗಾಗ ಹಾಂ ಮೇಡಮ್ ಬಂದ್ವಿ ಆಯ್ತು. ಮಲಗಿರ್ಲಿ BP ಶುಗರ್ ಎರಡು ಹೆಚ್ಚಿಗೆ ಐತಿ. ಸ್ವಲ್ಪ ಸುಮ್ಮನೆ ನೋಡ್ರಲ್ಲ ಅಂತ ನೀವು. ಹಲೋ ಹಲೋ ಹಲೋ, ಹಲೋ ರೀ, ಇಲ್ಲಿ ಸೌಕರ್ಯಕ್ಕೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಬೇಗ ಅವರು ಎಷ್ಟಿಗೂ ಕರ್ಕೊಂಡು ಬಾಪೂಜಿ ಹಾಸ್ಪಿಟಲ್ಗೆ ಬೇಗ ಬನ್ನಿ. ಹೌದಾ? ಯಾವಾಗ? ಈಗ ಅರ್ಧ ಗಂಟೆ ಆಯ್ತು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ, ಬೇಗ ಬನ್ನಿ. ಆಯ್ತು, ಬಂದೆ. ಥಿಯೇಟ್ರೇ ಮಾಡ್ಬೋದು ನಾಟಕ. ಅಮ್ಮೋರೆ, ಅಮ್ಮೋರೆ. ಯಾಕೋ ಇಲ್ಲಿ ಪಡ್ಕೊಳ್ತಿದ್ಯಾ? ಮೆಲ್ಲಗ್ ಬಾ. ಇಲ್ಲ ಅಮ್ಮೋರೆ, ಅದೇ ಸೌಕರ್ಯಕ್ಕೆ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ? ಇಲ್ಲೇ ಬಾಪು. ಜಲ್ದಿ ತೆಗಿ, ಗಾಡಿ ತೆಗಿ ಹೋಗೋಣ. ಹಾ, ಹತ್ತಿರ ಅಮ್ಮೋರೆ.
ಮಮ್ಮಿ ಮಮ್ಮಿ ಆಯ್ತು ಮಾಡಿ ಯಾಕೆ ಕರ್ಕೊಂಡು ಬಂದ್ರು ಏನಾಯ್ತು ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ ಎಲ್ಲ ಹೋಗಿದ್ದೀರಾ ಅಂತ ಹೇಳ್ದೆ ಕೇಳ್ತಿದ್ದೀರಾ ಯಾರದು ಹಾಸ್ಪಿಟಲ್ ಗಲಾಟೆ ಮಾಡ್ತಿರೋದು ಗೊತ್ತಾಗಲ್ಲ ಕೊಡೋದಿರೋ ಏನಾಗ್ಬಿಟ್ಟು ಅವ್ರನ್ನ ಬೆಚ್ಚಮಾದ್ರು ತುಂಬಾ ಕ್ಲಾಸ್ ಆಗಿದೆ ಗೊತ್ತಿಲ್ಲ ಡಾಕ್ಟರ್ ಚೆಕ್ ಮಾಡಿ ಬೇಗ ಸೂಜಿ ಇಲ್ಲ ಇಂಜೆಕ್ಷನ್ ಮಾಡೋದು ಮ್ಯಾಚ್ ಆಗಲ್ಲ ಸಾರಿ ಮ್ಯಾಮ್ ಗ್ರೂಪ್ ಅಲ್ಲಿ ಬಂದ್ರೆ ಮ್ಯಾಚ್ ಆಗ್ತಿಲ್ಲ ಚಾಕ್ಲೇಟ್ ಗ್ರೂಪ್ ಮೇಡಮ್ ಎ ಬಿ ನೆಗೆಟಿವ್ ಮ್ಯಾಮ್ ಸೊ ಬೇಗ ಯಾರ ಹತ್ರನಾದ್ರೂ ಹೆಲ್ಪ್ ಮಾಡಿ ಕೇಳಿ ಗ್ರೂಪ್ ಅರೇಂಜ್ ಮಾಡಿ ಮ್ಯಾಮ್ ನಮ್ಮ ಹಾಸ್ಪಿಟಲ್ ಸ್ಟಾಕ್ ಇಲ್ಲ ಓಕೆ ಮೇಡಮ್ ಸರಿ ಬೇಗ ಅರೇಂಜ್ ಮಾಡಿ ಹಲೋ ಅದು ಯಾವ ಬ್ಲಡ್ ಗ್ರೂಪ್ ಅದು ನಿಮ್ದು ಹಲೋ ಯಾರಾದ್ರೂ ಬ್ಲಡ್ ಕೊಡಕ್ಕೆ ರೆಡಿ ಇದ್ದೀರಾ ಎ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಸರ್ ನೀವು ಕೊಡಿ ಸರ್ ನಿಮ್ಮ ಹೆಸರು ನಾವು ಕೊಡ್ತೀವಿ ನಮ್ದು ಎ ಪಾಸಿಟಿವ್ ಇಲ್ಲಾಂದ್ರೆ ಕೊಡ್ತಿದ್ದೆ. ಹಾಕು ಮಾಡಿ ಏನು ಹೇಳಿದೆ ನೀವು ಸುಮ್ಮನೆ ಸರ್ ನೀನು ಸೇಮ್ ಸಿಸ್ಟರ್ ಇದ್ದಂಗೆ ನಮ್ದು ಎ ಪಾಸಿಟಿವ್ ಮಾತಾಡ್ಬೇಡ್ರಿ ಬೇಡ ಡಾಕ್ಟರ್ ನಾವು ಕೇಳ್ತಿರ್ತೀವಿ ಅವರು ಬೇಡ ಅವ್ರ ರಕ್ತ ನಮಗೆ ಬೇಡ ಯಾಕೆ ಮಮ್ಮಿ ಪಪ್ಪನ ಜೀವಕ್ಕೆ ದುಡ್ಡು ಎಷ್ಟಾದ್ರೂ ಖರ್ಚಾಗಿಲ್ಲ ಮೇಡಮ್ ನಾವು ಬೇರೆ ಕಡೆಯಿಂದಾನೇ ಕಳಿಸ್ತೀವಿ ನೋಡಿ ಮ್ಯಾಮ್ ಯೋಚನೆ ಮಾಡಿ ಬ್ಲಡ್ ಸಿಗೋದು ರೇರ್ ಆಗಿದೆ ಇವಾಗ ಕೊಡ್ತೀವಿ ಅಂತ ಬಂದಿದ್ದಾರೆ ನೀವು ಪರ್ಮಿಷನ್ ಕೊಟ್ಟರೆ ತಗೊಂತೀವಿ ಇಲ್ಲಾಂದ್ರೆ ನೀವು ಅರೇಂಜ್ ಮಾಡ್ತೀರಾ ಅರೇಂಜ್ ಮಾಡ್ಕೊಡಿ ಪ್ಲೀಸ್ ಮಮ್ಮಿ ಒಪ್ಕೊ ಮಮ್ಮಿ ಬೇಡ ಮಮ್ಮಿ ಪ್ಲೀಸ್ ಮಮ್ಮಿ ಸರಿ ಮೇಡಮ್ ಎದ್ದಳಲ್ಲ ದವಾಲಿ ಮಂದಿ ಎಷ್ಟು ಬೇಕಂದ್ರೆ ಹೋಗ್ಬಿಟ್ಟ ಮಾಡಿರ್ತಾನೆ ವ್ಯಾಲ್ಯೂ ಇರಲ್ಲ ಸೌಂಡ್ ಅವ್ರು ಕೇಳಿಸಲ್ಲ ನಿಮ್ದು ಕೇಳಿಸುತ್ತೆ ನೋಡಿ ಮೇಡಮ್ ಗಲಾಟೆ ಮಾಡಬೇಡಿ 2 ನಿಮಿಷ ಅಷ್ಟೇ ಮಾತಾಡ್ಬಿಟ್ಟು ಹೊರಗಡೆ ಬನ್ನಿ ಪಪ್ಪ ಆರಾಮಿದ್ದೀರಾ ಪಪ್ಪ ಹೇಗಿದ್ದೀರಿ ನೀವು ರೆಸ್ಟ್ ಮಾಡಿ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಹೋಗಬೇಡಿ ಬನ್ನಿ ಸೌಕರ್ಯ ಸೌಕರ್ಯ ಯಾಕಪ್ಪ ದೂರ ತಟ್ಟಿಯಾ ನಿಮ್ಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲಲ್ಲಿ ಕರ್ಕೊಂಡ್ಬಂದು ಅವರೇ ನಿಮ್ಗೆ ರಕ್ತ ಕೊಟ್ಟು ಅವರೇ ನಿನ್ನ ಜೀವ ಉಳಿಸಿರೋದು ಹೌದಾ
ಬಿಡಿ ಸೌಕರ್ಯ ಎಲ್ಲರೂ ಒಂದೇ ಅಲ್ವಾ ನೀನು ಇರೋ ನಮ್ಮ ಜನರ ಮರೆಯಲ್ಲ ಕಣ ನಾ ಎಲ್ಲರೂ ಒಂದೇ ಕಣ ಹೇಳ್ಕಲ್ಲ ಮರ್ಯಾದೆ ಇಲ್ಲ ಅವ್ರೇನೋ ಒಂದು ಇದು ಹೇಳ್ತಾರೆ ಹೇಳ್ರಿ ಏನಾರ ಹೇಳ್ರಿ ಒಂದು. ನೋಡಿದ್ರಲ್ಲ ವೀಕ್ಷಕರೇ, ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಜಾತಿ ಜಾತಿ ಅಂತ ಏನಾದ್ರು ಹೊಡೆದಾಡ್ಕೊಂಡಿದ್ವಿ ಅಂದ್ರೆ ಯಾವ ಕಷ್ಟ ಕಾಲದಲ್ಲಿ ಅಂತ ಬರೋದು, ಯಾವ ಜಾತಿ ಅಂತನೂ ಬರಲ್ಲ, ಮೇಲ್ ಜಾತಿ ಕೆಳ ಜಾತಿ ಅಂತನೂ ಬರಲ್ಲ. ಆದ್ರೆ ನಮ್ಮ ದೇಹದಲ್ಲಿ ಇರ್ತಂತ ರಕ್ತ ಮಾತ್ರ ಎಲ್ಲ ಒಂದೇ ಆಗಿರುತ್ತೆ. ಅದನ್ನೇ ತಿಳ್ಕೊಂಡ್ಬಿಟ್ಟು ಇದನ್ನ ಸಮಾಜಕ್ಕೋಸ್ಕರ ಯಾವುದೇ ರೀತಿಯಾಗಿ ತಾರತಮ್ಯ ಮಾಡ್ಲಾರ್ದೇನೆ ಎಲ್ಲಾ ಜಾತಿಗಳು ಸಮಾನ ಅಂತ ನೋಡ್ಬೋದು.